ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯಗೆ ಬಿಗ್ ಶಾಕ್. ಹಾಗಿದ್ರೆ ಅಲ್ಲಿ ಮಗಳು ಪೊಲೀಸರ ವಶಕ್ಕೆ, ಹಾಗಿದ್ರೆ ತಂದೆ ಏನು ಮಾಡಿಬಿಟ್ಲು ಅಂತ ದೊಡ್ಡ ಘಟನೆ ಏನು ನಡೆದು ಹೋಯಿತು. ಹಾಗಿದ್ರೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದೆ ತನ್ವಿನ ಅರೆಸ್ಟ್ ಮಾಡಿದ್ಯಾಗ ಏನಾಯಿತು, ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತನ್ವಿ ಅಮ್ಮ ಮನೆಯವರು ಎಲ್ಲರ ಹತ್ರ ಕೂಡ ಕಾನ್ಸೆಪ್ಟ್ ಫಾರ್ಮ್ಗೆ ಸಿಗ್ನೇಚರ್ ಹಾಕೋದು ಕೇಳ್ತಾರೆ. ಎಲ್ಲರೂ ಪ್ರಾರಂಭದಲ್ಲಿ ಒಪ್ಕೋತಾರೆ, ಟ್ರಿಪ್ಗೆ ಹೋಗ್ತಿದ್ದಾನೆ ಮಗಳು, ಹೋಗಲಿ ಕಾಲೇಜಿಂದ ಹಾಗೆ ಹೀಗೆ, ಅವ್ರಿಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ. ಆದರೆ ನಂತರ ಗೊತ್ತಾಗುತ್ತೆ ಅದು ಕಾಲೇಜಿಂದ ಕರ್ಕೊಂಡು ಹೋಗ್ತಿರೋದಲ್ಲ, ರೆಸಾರ್ಟ್ ಕಾನ್ಸೆಪ್ಟ್ ಫಾರ್ಮು. ಜೊತೆಗೆ ಅಲ್ಲಿ ಕರ್ಕೊಂಡು ಹೋಗ್ತಿರೋದಕ್ಕೆ ಯಾರೂ ಕೂಡ ಇಲ್ಲ, ಮಕ್ಕಳೇ ಹೋಗ್ತಿದ್ದಾರೆ ಅಂತ. ಇದರಿಂದಾಗಿ ಇಡೀ ಮನೆ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ತನ್ವಿಗೆ ರೆಸಾರ್ಟ್ಗೆ ಹೋಗೋದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಕೂಡ ಕೊಡೋದಿಲ್ಲ. ಅಲ್ಲಿ ತನ್ವಿ ಹೋಗುತ್ತೆ ಭಾಗ್ಯ ಅವ್ರ ಹತ್ರ, ನಿಮ್ಮ ಮನೆ ಅಲ್ಮಮ್ಮ ಇದು, ನೀನಲ್ವ ಕೆಲಸಕ್ಕೆ ಹೋಗಿ ಮನೆ ನಡೆಸ್ತಿರೋದು, ಆದಮೇಲೆ ನಿನ್ನ ಡಿಸಿಷನ್ ಫೈನಲ್ಲು, ಅಜ್ಜಿ ಹೇಳಿದರು ಅಂತ ಯಾಕೆ ಅಜ್ಜಿ ಮಾತು ಕೇಳ್ತೀಯ, ನಿನಗೆ ನನ್ನ ಖುಷಿ ಮುಖ್ಯ ತಾನೆ, ನೀನು ಒಪ್ಕೊಂಬೇಡಮ್ಮ ಅಂತ ಕೂಡ ಹೇಳ್ತಾಳೆ. ಇದರಿಂದ ಭಾಗ್ಯ ರೆಬಲ್ ಆಗಿದೆ. ಯಾವತ್ತಿದ್ರೂ ಅತ್ತೆ ಮಾತೆ ಕೊನೆ, ಅತ್ತೆ ಮಾತನ್ನು ಯಾರೂ ಮೀರೋದು ಕೂಡ ಇಲ್ಲ, ನಾನು ಕೂಡ ಅಲ್ಲ. ಇನ್ನೊಂದು ಮಾತು, ಯಾವುದೇ ಕಾರಣಕ್ಕೂ ನಿನ್ನ ಖುಷಿ ಸಂತೋಷ ಅಂತ ನೀನು ಹೇಳಿದಕ್ಕೆಲ್ಲ ಒಪ್ಕೊಳ್ಳೋಕ್ಕಾಗಲ್ಲ, ನೀನು ಏನೇ ಮಾಡಿದ್ರೂ ಕೂಡ ನಾನು ನಿನ್ನ ರೆಸಾರ್ಟ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಭಾಗ್ಯ. ಜೊತೆಗೆ ಇದರಿಂದ ನಿಜವಾಗ್ಲೂ ಕೂಡ ತನಗೆ ಬೇಜಾರಾಗುತ್ತೆ. ಎಷ್ಟು ಮಟ್ಟಿಗೆ ಬೇಜಾರಾಗುತ್ತೆ ಅಂದರೆ ಊಟನೇ ತಿಂಡಿನೇ ಬಿಟ್ಬಿಡ್ತಾಳೆ, ಅಷ್ಟರ ಮಟ್ಟಿಗೆ ಬೇಜಾರಾಗುತ್ತೆ. ಹಾಗಾಗಿ ಮಾತ್ರ ಇಲ್ಲಿ ಭಾಗ್ಯ ಒಮ್ಮೆ ಹೇಳ್ತಾರೆ, ಊಟ ಮಾಡಮ್ಮ ತಿಂಡಿ ಮಾಡಮ್ಮ ಅಂತ. ಅದನ್ನು ಬಿಟ್ಟು ಇಲ್ಲಿ ತನ್ವಿ ಅಹಂಕಾರನ ತೋರಿಸ್ದಾಗ, ನಿನ್ನ ಅಹಂಕಾರನ ಮೇಲಿಂದ ಕೆಳಗಿಳಿಸ್ತೇನೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಊಟ ಮಾಡುವಂಥ ಫೋರ್ಸ್ ಮಾಡೋದಿಲ್ಲ ನಾನು, ನಿನಗೆ ಹೊಟ್ಟೆ ಹಸಿವಾದರೆ ಬಂದು ನೀನೇ ಊಟ ಮಾಡ್ತೀಯ ಅಂತ. ನಿಜ ಅಲ್ವಾ? ಪ್ರತಿ ತಾಯಿ ಕೂಡ ಮಕ್ಕಳು ಅಂತ ಹೇಳಿ ಮಕ್ಕಳು ಬೇಜಾರು ಮಾಡ್ಕೋತಾರೆ ಅಂತ ಮಾಡ್ತಾ ಹೋದರೆ ಮಕ್ಳಿಗೆ ಅದೇ ಅಭ್ಯಾಸ ಆಗುತ್ತೆ. ಅಭ್ಯಾಸ ಆದಾಗ ಇವತ್ತು ಇದನ್ನು ಕೇಳ್ತವರು ನಾಳೆ ಬೇರೊಂದು ಕೂಡ ಕೇಳ್ತಾರೆ. ಅದೇ ಕಾರಣಕ್ಕೆ ಭಾಗ್ಯ ಇಲ್ಲಿ ಖಡಕ್ ಆಗಿರೋದು ನಿಜ. ಪ್ರತಿ ತಂದೆ ತಾಯಿ ಕೂಡ ಇದೇ ರೀತಿ ಖಡಕ್ ಆಗಿರಬೇಕು. ಮಕ್ಕಳು ಕೇಳೋದು ಸರಿಯಾಗಿದ್ದರೆ ಮಾಡಬೇಕು, ಇಲ್ಲ ಅಂದರೆ ಖಡಕ್ಕಾಗಿ ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಆಗ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ, ಖಂಡಿತ ನಾವು ಹೇಳೋದು ಎಲ್ಗೂ ಕೂಡ ಸಿಗೋದಿಲ್ಲ, ಖಂಡಿತ ಅಪ್ಪ ಅಮ್ಮ ಒಪ್ಕೋಬೇಕಾಗತ್ತೆ ಅನ್ನೋದು ಅವ್ರಿಗೂ ಕೂಡ ಅಭ್ಯಾಸ ಆಗುತ್ತೆ. ಹಾಗಾಗಿ ಮುಂದೆ ಮಕ್ಕಳ ಲೈಫ್ಗೆ ಕೂಡ ಒಳ್ಳೆಯದಾಗತ್ತೆ. ಜೊತೆಗೆ ಅಪ್ಪ ಅಮ್ಮನ ಕಂಟ್ರೋಲಿಂದ ಕೂಡ ಮಕ್ಕಳು ಹೋಗೋದಿಲ್ಲ. ಕಂಟ್ರೋಲ್ ತಪ್ಪಿ ಹೋದರೆ ಖಂಡಿತವಾಗ್ಲೂ ಕೂಡ ಇವತ್ತಿನ ಮಕ್ಕಳು ಹಾದಿ ತಪ್ಪೋದು ಖಂಡಿತ ನಿಜವಾಗಿರುತ್ತೆ. ಹಾಗಾಗಿ ಭಾಗ್ಯ ಖಡಕ್ಕಾಗಿರೋದು ತುಂಬಾ ಒಳ್ಳೆಯಂತಹ ನಿರ್ಧಾರ ಅಂತಲೇ ಹೇಳ್ಬೋದು. ಇದರಿಂದ ಕುಸುಮ ಮತ್ತು ಧರ್ಮಾಂಗಲ್ಗೂ ಕೂಡ ತುಂಬ ಖುಷಿಯಾಗುತ್ತೆ. ನಮ್ಮ ಭಾಗ್ಯಕ್ಕೆ ಹೀಗೆ ಮಕ್ಕಳನ್ನು ಬೆಳೆಸಬೇಕು ಅನ್ನೋದು ತುಂಬ ಚೆನ್ನಾಗುತ್ತದೆ ಅಂತ ಹೇಳಿ. ಆದರೆ ಇಲ್ಲಿ ತನ್ವಿ ಮಾತ್ರ ತನ್ನ ಹಠನ ಬಿಡ್ತಾ ಇಲ್ಲ. ತನ್ವಿ ಹಠ ಬಿಡ್ತಿಲ್ಲ ಅನ್ನೋ ಮಾತ್ರಕ್ಕೆ ಭಾಗ್ಯ ಕೂಡ ತನ್ನ ಹಠನ ಬಿಡ್ತಾ ಇಲ್ಲ. ತನ್ವಿ ಏನೋ ಹೊಟ್ಟೆ ಹಸುವಾಗ್ತಿಲ್ಲ ಊಟ ಬೇಡ ಅಂತ ಹೇಳಿಬಿಟ್ರು. ಭಾಗ್ಯ ಕೂಡ ಕರೀಲಿಲ್ಲ. ಈ ಕಡೆ ಗುಂಡಣ್ಣ ಬೇರೆ ಊಟ ಸಕ್ಕತ್ತಾಗಿದೆ ಅಂತ ಹೇಳಿದ್ರು. ಡೈನಿಂಗ್ ಟೇಬಲ್ ಹತ್ರ ಕೂಡ ಬಂದಳು ತನ್ವಿ. ಆದರೆ ಭಾಗ್ಯ ಮಾತ್ರ ಹಸುವಾದರೆ ಅವರೇ ಬಂದು ಊಟ ಮಾಡ್ತಾರೆ ಅಂತ ಹೇಳಿಬಿಟ್ರು. ಹಾಗಾಗಿ ಅವರು ಕೂಡ ಊಟ ಕರೀಲಿಲ್ಲ. ಇಲ್ಲಿ ಗುಂಡಣ್ಣ ಕರೆದ್ರೆ ಕೋಪ ಮಾಡಿಕೊಂಡು ತನ್ವಿ ಹೊರಟ್ಬಿಟ್ಲು. ಮಗಳು ಕೋಪ ಮಾಡ್ಕೊಳ್ಳಲ್ಲ ಅನ್ನೋ ಮಾತ್ರಕ್ಕೆ ಇಲ್ಲಿ ಭಾಗ್ಯ ಹೋಗಿ ಕನ್ವಿನ್ಸ್ ಕೂಡ ಮಾಡಲಿಲ್ಲ. ಆದರೆ ತನ್ವಿಗೆ ಹೊಟ್ಟೆ ಹಸುವಾಗುತ್ತೆ. ಮಧ್ಯರಾತ್ರಿಯಲ್ಲಿ ಬಂದು ಊಟ ಮಾಡೋಕ್ಕೆ ಬಂದಾಗ ಭಾಗ್ಯನೇ ಮುಂದೆ ಬರ್ತಾರೆ. ಮಕ್ಕಳನ್ನು ಪ್ರೀತಿಯಿಂದ ಓಲೈಸ್ತಾರೆ. ಮಗಳು ಕೂಡ ಸಮಾಧಾನ ಮಾಡ್ಕೋತಾಳೆ. ಜೊತೆಗೆ ಊಟದ ಮೇಲೆ ಕೋಪ ತೋರಿಸಿದ್ರೆ ಖಂಡಿತ ಅಹಂಕಾರನ ಮೇಲಿಂದ ಕೆಳಗಿಳಿಸ್ತೀನಿ ಅಂತ ಕೂಡ ಹೇಳ್ತಾರೆ. ತನ್ವಿ ಗೊತ್ತಾಗ್ಬಿಡುತ್ತೆ ಅಮ್ಮ ಖಡಕ್ಕಾಗದಾರ, ಖಂಡಿತ ಒಪ್ಕೊಳ್ಳೋದಿಲ್ಲ ಅಂತ. ಆದರೆ ತನ್ವಿ ಮಹಾನ್ ಕಿಲಾಡಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ತನ್ನ ತಂದೆ ಪರ್ಮಿಷನ್ ತೊಗೊಳ್ಲಿಕ್ಕೆ ಹೋಗ್ತಾಳೆ. ತಂದೆ ಪರ್ಮಿಷನ್ ತೊಗೊಳ್ಲಿಕ್ಕೆ ಹೋದಾಗ ಅಲ್ಲಿ ತಂದೆ ತಾಂಡು ಸಿಗ್ನೇಚರ್ ಹಾಕ್ತಿರ್ತಾರೆ. ಬಟ್ ಅಷ್ಟೆಲ್ಲ ಅವ್ರಿಗೂ ಕೂಡ ಸತ್ಯ ಗೊತ್ತಾಗ್ಬಿಡುತ್ತೆ ಇದು ರೆಸಾರ್ಟ್ ಫಾರ್ಮ್ ಅಂತ. ಅದೇ ಕಾರಣಕ್ಕೆ ಏನಿದೆಲ್ಲ ತನ್ವಿ, ಏನು ಫಾರ್ಮ್ ಅಂತ ತೊಗೊಂಡು ಬಂದಿದ್ಯಾ ನೀನು ಅಂತಕ್ಕೆ, ಪಪ್ಪ ಇದು ರೆಸಾರ್ಟ್ ಫಾರ್ಮು, ಕನ್ಸರ್ಟ್ ಫಾರ್ಮು, ನಾನು ನನ್ನ ಫ್ರೆಂಡ್ಸೆಲ್ಲ ಟ್ರಿಪ್ಗೆ ಹೋಗ್ತಿದ್ದೀವಿ, ಬಟ್ ಅಮ್ಮ ಮತ್ತು ಅಜ್ಜಿ ಬೇಡ ಅಂತ ಹೇಳಿದ್ರು, ಅದಕ್ಕೆ ನೀನು ಒಪ್ಕೋತೀಯ, ಅರ್ಥ ಮಾಡ್ಕೋತೀಯ ನೀನು ನಮ್ಮನ್ನು ಅಂತ ಹೇಳಿ ನೀನು ಸಿಗ್ನೇಚರ್ ಹಾಕ್ತೀಯ ಅಂತ ತೊಗೊಂಡು ಬಂದೆ ಅಂದಾಗ ಏನು ಅಂದ್ಕೊಂಡಿದ್ಯಾ ನೀನು? ಅಮ್ಮ ಮತ್ತು ಅಜ್ಜಿ ಬೇಡ ಅಂದ ತಕ್ಷಣ ಅದಕ್ಕೆ ನಾನು ಸೈನ್ ಹಾಕ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅದು ನಿನ್ನ ಭ್ರಮೆ. ಯಾವುದೇ ಕಾರಣಕ್ಕೂ ಕೂಡ ನಿನಗೆ ನಾನು ಸಿಗ್ನೇಚರ್ ಹಾಕೋದಿಲ್ಲ ಅಂತ ತಾಂಡವ್ ಹೇಳ್ತಾರೆ. ಏನು ಪಾಪ ನೀನು ಯಾವಾಗಲೂ ಕಾಲೇಜ್ ಅಂತ ಇರೋಕ್ಕಾಗತ್ತಾ? ನಮಗೂ ಕೂಡ ಚೇಂಜಸ್ ಬೇಕಾಗತ್ತಲ್ವ ಅಂತ ಹೇಳಿದಾಗ, ನೀನು ಕಾಲೇಜ್ಗೆ ಹೋಗಿರೋದು ಓದೋಕ್ಕೆ, ಕಾಲೇಜ್ಗೆ ಹೋಗಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಸಾಕು, ಅದನ್ನು ಬಿಟ್ಟು ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ತಾಂಡವ್. ಇದರಿಂದ ತನಗೆ ತುಂಬ ಬೇಜಾರಾಗ್ಬಿಡತ್ತೆ. ಆದರೆ ಇಲ್ಲಿ ತಾಂಡವ್ ಕೂಡ ಖಡಕ್ಕಾಗಿದ್ದಾರೆ. ಸುಮ್ಮನೆ ಬಂದು ಕೂತ್ಕೋ, ಕಾಲೇಜಿಗೆ ಬಿಡ್ತೇನೆ, ಡ್ರಾಪ್ ಮಾಡ್ತೀನಿ ಅಂತ. ಹಾಗಾಗಿ ತನ್ವಿ ಕೂಡ ಕಾಲೇಜಿಗೆ ಕೂತ್ಕೋತಾಳೆ, ಕಾರ್ನಲ್ಲಿ ಕೂತ್ಕೋತಾಳೆ, ಡ್ರಾಪ್ ಮಾಡ್ತಾರೆ. ಅಲ್ಲಿ ತುಂಬ ಬೇಜಾರು ಮಾಡಿಕೊಂಡು ನಾನು ಬರೋದಿಲ್ಲ, ನೀವೆಲ್ಲ ಹೊಡಿ, ಯಾಕಂದರೆ ನಮ್ಮ ಮನೇಲಿ ಒಪ್ಕೊಳ್ಳಿಲ್ಲ, ಅಪ್ಪ ಕೂಡ ಸೈನ್ ಹಾಕಲಿಲ್ಲ ಅಂದಾಗ, ಅಯ್ಯೋ ನೀನಿಲ್ಲ ಅಂದರೆ ಹೇಗೆ ತನ್ವಿ, ನಾವು ನಿನಗೆ ಐಡಿಯಾ ಕೊಡ್ತೀವಿ, ನಾವಿಲ್ವಾ? ಖಂಡಿತ
ಅಂತ ಹೇಳಿ ಶ್ರೇಷ್ಠ ಆಂಟಿ ಇದ್ದಾರಲ್ವ, ಅವರು ಕೂಡ ನಿಮ್ಮಪ್ಪನ ಮದುವೆ ಆಗಿದ್ದಾರೆ ತಾನೆ, ಆದಮೇಲೆ ಅವರು ಕೂಡ ನಿಂಗೆ ಅಮ್ಮನ ಥರನೇ, ಹೋಗು ಅವ್ರ ಹತ್ರ ಕೇಳು, ಖಂಡಿತ ಅವ್ರು ತುಂಬ ಮಾಡ್ರನ್ನು, ನಮ್ಮ ಮೈಂಡ್ ಸೆಟ್ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಹೋಗು ಅವ್ರ ಹತ್ರ ಕೇಳು, ಖಂಡಿತ ಸಿಗ್ನೇಚರ್ ಹಾಕ್ತಾರೆ ಅಂತ ಫ್ರೆಂಡ್ಸ್ ಹೇಳಿದಾಗ ಈ ಕಡೆ ಒಂದು ಕ್ಷಣ ಕೂಡ ಯೋಚನೆ ಮಾಡಿದೆ ತನ್ವಿ ಒಪ್ಕೊಂಡ್ಬಿಡ್ತಾಳೆ. ತನ್ವಿ ಹೋಗಿದ್ದೆ ಶ್ರೇಷ್ಠನ ಕೇಳಿದಾಗ ಶ್ರೇಷ್ಠ ತುಂಬ ಖುಷಿಯಿಂದ ಕೊಡು ತನ್ವಿ, ನಾನು ನಿಮಗೆ ಸಿಗ್ನೇಚರ್ ಹಾಕ್ಕೊಡ್ತೀನಿ, ನಂಗೆ ಗೊತ್ತಾಗುತ್ತೆ ನಿಮಗೆಲ್ಲ ಚೇಂಜಸ್ ಬೇಕು ಅಂತ ಹೇಳ್ತಿದ್ದಾಗೆ ತನ್ವಿ ಖುಷಿ ಆಗಿಬಿಡುತ್ತೆ. ನನಗೆ ಗೊತ್ತಿತ್ತು ಆಂಟಿ, ನೀವು ನಿಜವಾಗ್ಲೂ ನಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ಆಂಟಿ, ನೀವು ತುಂಬ ಮಾಡ್ರನ್ ಇದ್ದೀರಾ ಅಂತ ಹೇಳಿದಾಗ ಖಂಡಿತ ತನ್ವಿ ಅರ್ಥ ಆಗುತ್ತೆ ಅಂತ ಹೇಳಿ ಸಿಗ್ನೇಚರ್ ಹಾಕ್ಕೊಡ್ತಾರೆ. ತನ್ವಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಆಲ್ ದಿ ಬೆಸ್ಟ್, ಜೊತೆಗೆ ಹ್ಯಾಪಿ ಜರ್ನಿ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಒಂದು ಡ್ರೆಸ್ಸನ್ನು ಕೂಡ ತೊಗೊಂಡು ಬಂದಿರ್ತಾರೆ. ಡ್ರೆಸ್ಸನ್ನು ಕೊಟ್ಟಿದೆ, ಇದನ್ನೇ ನೀನು ಹಾಕ್ಕೋಬೇಕು ಅಂತ ಹೇಳ್ತಾರೆ. ತನ್ವಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಆದರೆ ಈಗ ತನ್ವಿ ಸಿಗ್ನೇಚರ್ ಹಾಕಿಸ್ಕೊಂಡಿದ್ದಾಯಿತು, ಬಟ್ ಮನೆಯಿಂದ ಹೊರಡೋದಿಗೆ ಅದಕ್ಕೂ ಕೂಡ ಫ್ರೆಂಡ್ಸ್ ಎಲ್ಲ ಪಕ್ಕಾ ಪ್ಲ್ಯಾನ್ ಮಾಡಿಕೊಡ್ತಾರೆ. ಅದೇ ಪ್ಲ್ಯಾನಿನ ಪ್ರಕಾರ ಇಲ್ಲಿ ಯುಗಾದಿ ಹಬ್ಬದ ಹಿಂದಿನ ದಿನ ರಾತ್ರಿ ಅಮ್ಮಂಗೂ ಮತ್ತು ಅಜ್ಜಿಗೂ ನಾಳೆ ನನಗೆ ಸ್ಪೆಷಲ್ ಕ್ಲಾಸ್ ಇದೆ ಅಂದಾಗ ಆಶ್ಚರ್ಯ ಆಗುತ್ತೆ. ಯಾರು ಸ್ಪೆಷಲ್ ಕ್ಲಾಸ್ ಇಡೋದು, ನಿಮ್ಮ ಕಾಲೇಜ್ ಟೀಚರ್ಗೆ ಕಾಲ್ ಮಾಡ್ತೀನಿ ಅಂತ ಕುಸುಮ ಅವ್ರು ಹೇಳಿದಾಗ, ಅದೇ ಪಪ್ಪ ಕಟ್ಟಿದ್ರಲ್ಲ 80,000 ಅದರ ಕ್ಲಾಸು, ಸಿಲೆಬಸ್ಗೆ ತೊಂದರೆ ಆಗಬಾರ್ದು ಅಂತ ರಜಾ ದಿನಗಳಲ್ಲಿ ತಗೋತಿದ್ದಾರೆ, ಅವರೇನು ಬರಲೇಬೇಕು ಅಂತ ಹೇಳೋದಿಲ್ಲ, ಆದರೆ ಹೋಗಲಿಲ್ಲ ಅಂದರೆ ನನ್ನ ಕ್ಲಾಸ್ ಮಿಸ್ ಆಗುತ್ತೆ ಅಂತ ತನ್ವಿ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಪರ್ಮಿಷನ್ ಕೊಡ್ತಾರೆ ಇಬ್ಬರು ಕೂಡ. ಆದರೂ ಭಾಗ್ಯಗೆ ಎಲ್ಲೋ ಒಂದು ಡೌಟ್ ಹೊಡಿತಾ ಇದೆ. ಮರುದಿನ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದ ಅಲ್ಲಿ ತನ್ವಿ ಹೋಗ್ತಿದ್ದಾಳೆ, ಹೊಸ ಬಟ್ಟೆ ಬೇರೆ ಹಾಕ್ಕೊಂಡ್ಬಿಟ್ಟಿದ್ದಾಳೆ. ಭಾಗ್ಯ ಇದೆಲ್ಲತ್ತು ಹೊಸ ಬಟ್ಟೆ ಹಾಕ್ಕೊಂಡಿದೆಯಲ್ಲ ಅಂದಾಗ ಪಪ್ಪ ಕೊಡಿಸಿದ್ರು ಅಂತ ಸುಳ್ಳು ಹೇಳ್ತಾಳೆ, ಬಟ್ ಶ್ರೇಷ್ಠ ಕೊಡಿಸಿದ ಬಟ್ಟೆ ಅದು. ನಂತರ ಬೇವು ಬೆಲ್ಲ ತೊಗೊಂಡಿದ್ದೆ ತಿಂದಿದ್ದ ಇಲ್ಲಿ ತನ್ವಿಯನ್ನು ಹೊರಟ್ಬಿಡ್ತಾಳೆ. ನಂತರ ಮನೇಲಿ ಹಬ್ಬದ ಸಂಭ್ರಮ, ಎಲ್ಲರೂ ಎಣ್ಣೆ ಸ್ನಾನ ಮಾಡ್ತಿದ್ದಾರೆ. ಆ ಕಡೆ ತಾಂಡವಂತೂ ಶ್ರೇಷ್ಠನ ಎಬ್ಬಿಸಿ ಎಲ್ಲ ರೀತಿ ಶಾಸ್ತ್ರಗಳನ್ನ ಮಾಡಿಸ್ತಿದ್ದಾರೆ. ಆ ಕಡೆ ಶ್ರೇಷ್ಠ ಕೂಡ ತಾಂಡವನ ಕೂರಿಸಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋಕೆ ಮುಂದಾಗ್ತಿದ್ದಾಳೆ. ಎಣ್ಣೆ ಹಚ್ತಾ ಇದ್ದರೆ ಅದು ಮಸಾಜ್ ಥರ ಇಲ್ಲ, ತೊಗೊಂಡು ಒಂದು ಡಬ್ಬಿಗೆ ತೊಗೊಂಡು ಬಡ್ದಾಗ ಕಾಣಿಸ್ತದೆ. ಇಲ್ಲಿ ತಾಂಡವಕ್ಕೆ ಎಣ್ಣೆನೇ ಬೇಡ ಅನಿಸೋಷ್ಟು ಮಟ್ಟಿಗೆ ಆಗ್ಬಿಡಿದೆ. ಭಾಗ್ಯ ಎಣ್ಣೆ ಹಚ್ಬೇಕಾದ್ರೆ ಚೆನ್ನಾಗಿರುತ್ತೆ ಅನಿಸ್ತು, ಬಟ್ ಶ್ರೇಷ್ಠ ಬೇಡಪ್ಪ ಸವಾಸ ಅನ್ನಿಸ್ತದೆ. ಯಾಕಂದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಹೊಸ ಬಟ್ಟೆ ಹಾಕ್ಕೊಂಡಿದ್ದೆ ಹಬ್ಬದ ಸಂಭ್ರಮದಲ್ಲಿ ಮೆಂದೆದ್ದು ದೇವರ ಪೂಜೆಯನ್ನು ಮಾಡಿದಂಥ ಭಾಗ್ಯ ಮನೆಯಲ್ಲಿ ಎಲ್ಲರಿಗೂ ಕೂಡ ಬೇವು ಬೆಲ್ಲ ಕೊಟ್ಟು ಅತ್ತೆ ಮಾವನ ಆಶೀರ್ವಾದ ತಗೋತಾರೆ. ಅಲ್ಲೂ ಕೂಡ ಶ್ರೇಷ್ಠ ತಾಂಡವರು ಕೂಡ ಸೇರಿಕೊಂಡು ಹಬ್ಬ ಮಾಡ್ತಿದ್ದಾರೆ. ಮನೆ ಹಬ್ಬನ ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಇದೆಲ್ಲದರ ನಡುವೆ ತನ್ವಿ ಫ್ರೆಂಡ್ಸ್ ಎಲ್ಲರೂ ಕೂಡ ರೆಸಾರ್ಟ್ಗೆ ಹೋಗಿದ್ದಾರೆ. ರೆಸಾರ್ಟ್ ಸಕ್ಕತ್ತಾಗಿದೆ, ಎಂಜಾಯ್ ಮಾಡ್ತಿದ್ದಾರೆ, ಸಾಂಗ್ಸ್ ಹಾಕೊಂಡು ಡ್ಯಾನ್ಸ್ ಆಡ್ತಿದ್ದಾರೆ. ಅಲ್ಲಿಗೆ ಪೊಲೀಸವರು ಎಂಟ್ರಿ ಕೊಡ್ತಾರೆ. ಮ್ಯಾನೇಜರ್ನ ಕರ್ತದೆ, ಏನು ಇದು 18 ವರ್ಷದ ಒಳಗಿನ ಮಕ್ಕಳನ್ನ ಅಲೋ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಈ ರೀತಿ ಅಲೋ ಮಾಡಿದ್ರೆ ನೀವು ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೇಕಾಗುತ್ತೆ ಅಂತ ಮಕ್ಕಳನ್ನೆಲ್ಲ ಅರೆಸ್ಟ್ ಮಾಡ್ತಿದ್ದಾರೆ. ಅಲ್ಲಿ ತನ್ವಿ ನಿಜ ಗಾಬರಿ ಬಿದ್ದತೆ. ಅಮ್ಮಂಗೆ ಕಾಲ್ ಮಾಡ್ತಾಳೆ, ಅಮ್ಮ ಇಲ್ಲಿ ಪೊಲೀಸರು ಬಂದಿದ್ದಾರೆ, ನಾನು ಸಿಕ್ಕಾಕೊಂಡಿದ್ದೀನಿ, ಇಡ್ವರ್ಟ್ ಆಗಿಬಿಟ್ಟಿದೆ ಅಂದಾಗ ಶಾಕ್ ಆಗುತ್ತೆ. ಏನಾಯಿತು ಅಂತ ಭಾಗ್ಯಾಗೆ. ಅಷ್ಟರಲ್ಲಿ ಪೊಲೀಸರು ಫೋನ್ ತೊಗೊಂಡಿದ್ದೆ, ನೋಡಿ ಮೇಡಮ್ ನಿಮ್ಮ ಮಕ್ಕಳು ರೆಸಾರ್ಟಿಗೆ ಬಂದಿದ್ದಾರೆ, ಇಲ್ಲಿ ಅಲೋ ಇಲ್ಲ, ಹಾಗಾಗಿ ನಾವು ಇವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತದಾಗೆ ತಲೆ ಮೇಲೆ ಕೈ ಹಿಡ್ಕೊಂಡಿದ್ದಾರೆ ಭಾಗ್ಯ. ನಿಜವಾಗ್ಲೂ ಭಾಗ್ಯಕ್ಕೆ ಶಾಕ್ ಆಗಿದೆ. ಏನಪ್ಪ ಇದು, ಹೇಗೆ ಸುಳ್ಳು ಹೇಳಿ ಹೋಗ್ಬಿಟ್ಲಲ್ಲ ತನ್ವಿ ಅಂತ. ಯಾರು ಕನ್ಸರ್ನ್ ಫಾರ್ಮ್ಗೆ ಸೈನ್ ಹಾಕಿದ್ರು ಅಂತ ಭಾಗ್ಯ ಎತ್ತೋ ಬಿದ್ದು ಮನೇಲಿ ಯಾರಿಗೂ ಕೂಡ ಅಷ್ಟು ವಿಷಯ ತಿಳಿಸ್ದೆ ರೆಸಾರ್ಟ್ಗೆ ಹೋಗ್ತಿದ್ದಾರೆ. ರೆಸಾರ್ಟ್ಗೆ ಹೋಗುತ್ತೆ ತನ್ವ ಕಪ್ಪಾಳಕ್ಕೆ ಬಾರಿಸ್ತಾರೆ. ಯಾರು ಪರ್ಮಿಷನ್ ಕೊಟ್ಟಿದ್ದು ಏನು ಅಂತದಾಗೆ ಶ್ರೇಷ್ಠ ಅಂತಾರೆ. ಅಲ್ಲಿ ಪೊಲೀಸವ್ರ ಹತ್ರ ಮಾತಾಡಿ ಇಲ್ಲಿ ತನ್ವಿನ ಬಿಡಿಸ್ಕೊಂಡು ಶ್ರೇಷ್ಠಗೆ ಗೃಹಚಾರ ಬಿಡಿಸೋಕೆ